ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ, ಸ್ಟೆಫಾನನು ಮೊಣಕಾಲೂರಿ ಪ್ರಾರ್ಥಿಸಿದನು. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಚನ. ಸ್ಟೆಫಾನನು ಕರ್ತನ ವಾಕ್ಯವನ್ನು ಮಾತನಾಡಿದಾಗ ಅವನಿಗೆ ಭಯಂಕರವಾದ ಎದುರಿಸುವಿಕೆ ಉಂಟಾಯಿತು. ಜನರು ಅವನ ಮೇಲೆ ಕಲ್ಲೆಸೆದರು. ಆಗ ಅವನ ಹೃದಯ ಸೋತು ಹೋಗಿರಬಹುದು. ಕರ್ತನೇ, ನಾನು ನಿನಗೋಸ್ಕರ ಇದನ್ನೆಲ್ಲ ಮಾಡಿದೆ, ಏಕೆ ನನಗೆ ಇಂಥ ಶೋಧನೆ ಎಂದು ಹೇಳಿರಬಹುದು. ಆದರೆ ಅವನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗದೆ ಅಲ್ಲಿಯೇ ಮೊಣಕಾಲೂರಿದನು. ಆಗ ಪರಲೋಕವು ತೆರೆಯಲ್ಪಟ್ಟದ್ದನ್ನು ಕಂಡನು. ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡನು. ಆಗ ದರ್ಶನದಿಂದ ಅವನಿಗಿದ್ದ ಇತರ ಯೋಚನೆಗಳು, ಕಷ್ಟಗಳು ಹಾಗೂ ನೋವುಗಳನ್ನು ಮರೆತು ಸಂತೋಷವಾಗಿ ತನ್ನನ್ನು ಸಮರ್ಪಿಸಿಕೊಂಡನು. ತನಗೆ ಕೇಡು ಮಾಡುವವರಿಗೋಸ್ಕರ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಕ್ಷಮಾಪಣೆಯನ್ನು ಕೇಳಿದನು. ನಾವು ಸಹ ಈ ರೀತಿಯಾಗಿ ಪ್ರಾರ್ಥಿಸುವಾಗ ನಮಗೆ ಕೇಡನ್ನು ಬಗೆಯುವವರಿಗೋಸ್ಕರ ಪ್ರಾರ್ಥಿಸಲು, ಕ್ಷಮಿಸಲು ಕೃಪೆ ಸಿಗುತ್ತದೆ. ಮೊಣಕಾಲೂರುವವರಿಗೆ ಮಾತ್ರವೇ ತಾವು ಹೋಗುವ ಶೋಧನೆಯಿಂದ ಉಂಟಾಗುವ ಪ್ರಯೋಜನ ಅಥವಾ ಉಂಟಾಗುವ ಪ್ರತಿಫಲವನ್ನು ದರ್ಶಿಸಲು ಸಾಧ್ಯವಾಗುತ್ತದೆ. ಯೇಸು ಸಹ ಈ ವಿಧವಾದ ದರ್ಶನದೊಂದಿಗೆ ತನ್ನ ಬಾಧೆಗಳನ್ನು ಸಹಿಸಿದನು ಎಂದು ನೋಡುತ್ತೇವೆ. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಜಜ್ಜಲ್ಪಡುವಾಗ ತನ್ನ ಶ್ರಮೆಯಿಂದ ಉಂಟಾಗುವ ಸಂತಾನವನ್ನು ದರ್ಶಿಸಿದನು. ಆಗ ತನ್ನನ್ನು ಸಂತೋಷವಾಗಿ ಒಪ್ಪಿಸಿಕೊಟ್ಟನು. ಯೆಶಾಯ 53:10 ಓದುತ್ತೇವೆ. ಆದ್ದರಿಂದ ನಾವು ಕಷ್ಟದಲ್ಲಿರುವ ಹಾಗೂ ಜಜ್ಜಲ್ಪಡುವ ಸಮಯದಲ್ಲಿ ನಾವು ಜಯಿಸಬೇಕೆಂದರೆ ಮೊದಲು ಮೊಣಕಾಲೂರಬೇಕು.